ನಮಸ್ಕಾರ. ಇಂದಿನ ಈ ವಿಶೇಷ ವಿವರಣೆಗೆ ಸ್ವಾಗತ. ಯೋಚನೆ ಮಾಡಿ, ಒಂದ್ವೇಳೆ ದೈತ್ಯ ಜೇನುನೊಣಗಳ ಹಿಂಡು ದಾಳಿ ಮಾಡಿದ್ರೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳೋದು ಹೇಗೆ? ಇದು ಕೇವಲ ಒಂದು ಕುತೂಹಲದ ವಿಷಯವಲ್ಲ, ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕಾದ ಜೀವ ಉಳಿಸೋ ಮಾಹಿತಿ. ಒಂದು ಕ್ಷಣ ಕಣ್ಮುಚ್ಚಿ ಹೀಗೆ ಕಲ್ಪಿಸ್ಕೊಳ್ಳಿ. ಜೇನುನೊಣಗಳ ಒಂದು ದೊಡ್ಡ ಗುಂಪು ಗೂ ಅಂತ ಶಬ್ದ ಮಾಡ್ತಾ ನಿಮ್ಮನ್ನೇ ಗುರಿಯಾಗಿಸ್ಕೊಂಡು ಬರ್ತಿದೆ. ಆ ಕ್ಷಣದಲ್ಲಿ ಏನು ಮಾಡ್ಬೇಕು, ಏನು ಯೋಜನೆ ಇದೆ? ಸರಿಯಾದ ಉತ್ತರ ಗೊತ್ತಿದ್ರೆ ಜೀವ ಉಳಿಯುತ್ತೆ. ಸರಿ, ಹಾಗಾದ್ರೆ ಮೊದಲು ನಾವು ಯಾರ್ ಜೊತೆ ವ್ಯವಹರಿಸ್ತಿದೀವಿ ಅಂತ ತಿಳ್ಕೋಬೇಕು. ಇವುಗಳ ವೈಜ್ಞಾನಿಕ ಹೆಸರು ಏಪಿಸ್ ಡಾರ್ಸೇಟಾ, ಆದ್ರೆ ನಾವು ಸಿಂಪಲ್ ಆಗಿ ಹೆಜ್ಜೇನು ಅಥವಾ ದೈತ್ಯ ಜೇನುನೊಣ ಅಂತಾನೆ ಕರೆಯೋಣ. ಇವು ನಾವು ಸಾಕುವ ಜೇನಿನ ಹಾಗಲ್ಲ, ಪಕ್ಕ ಕಾಡು ಜೇನುಗಳು. ತಮ್ಮ ಗೂಡಿನ ವಿಚಾರಕ್ಕೆ ಬಂದ್ರೆ ಅಬ್ಬಬ್ಬಾ, ಸಖತ್ ಆಕ್ರಮಣಕಾರಿ. ಇವುಗಳ ದೊಡ್ಡ ದೊಡ್ಡ ಗೂಡುಗಳು ಸಾಮಾನ್ಯವಾಗಿ ಎತ್ತರದ ಮರದ ಕೊಂಬೆಗಳು ಅಥವಾ ದೊಡ್ಡ ಕಟ್ಟಡಗಳ ಮೇಲೆ ಎಲ್ಲರಿಗೂ ಕಾಣೋ ಹಾಗೆ ಇರುತ್ತೆ. ಒಂದು ವಿಷಯ ನೆನಪಲ್ಲಿಡಿ, ಈ ಏಪಿಸ್ ಡಾರ್ಸೆಟಾ ಅಂದ್ರೆ ಹೆಜ್ಜೆನನ್ನು ಸಾಕೋದಿಕ್ಕೆ ಆಗಲ್ಲ, ಮತ್ತೆ ಅವುಗಳ ಗೂಡನ್ನ ಸುಲಭವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸಲೂ ಆಗಲ್ಲ. ಅದಕ್ಕೇನೆ ಅವುಗಳ ತಂಟೆಗೆ ಹೋಗೋದು ಅಂದ್ರೆ ನೇರವಾಗಿ ಹೋಗಿ ಅಪಾಯವನ್ನ ಮೈಮೇಲೆ ಎಳೆದುಕೊಂಡ ಹಾಗೆ. ಯಾವುದೇ ಸಮಸ್ಯೆಗೆ ತಡೆಗಟ್ಟುವಿಕೆನೇ ಮೊದಲ ಹಾಗೂ ಅತ್ಯುತ್ತಮ ಪರಿಹಾರ ಅಲ್ವಾ? ಹಾಗೇನೆ ಈ ಜೇನುನೊಣಗಳ ದಾಳಿಯನ್ನ ಮೊದಲ ಹಂತದಲ್ಲೇ ತಡೆಯೋದು ಹೇಗೆ ಅಂತ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ. ಹಾಗಾದ್ರೆ ಇವುಗಳ ಕಣ್ಣಿಗೆ ಬೀಳ್ದಂತೆ ಇರೋದು ಹೇಗೆ? ಕೆಲವು ಸಿಂಪಲ್ ಟಿಪ್ಸ್ ಇದೆ. ಯಾವಾಗ್ಲೂ ಲೈಟ್ ಕಲರ್ ಬಟ್ಟೆ ಹಾಕೊಳ್ಳಿ. ಡಾರ್ಕ್ ಕಲರ್, ಅದರಲ್ಲೂ ಕಪ್ಪು ಬಣ್ಣ ಹಾಕಿದ್ರೆ ಜೇನುನೊಣಗಳಿಗೆ ಕರಡಿಯಂತಹ ತಮ್ಮ ನೈಸರ್ಗಿಕ ಶತ್ರುಗಳು ನೆನ್ಪಾಗ್ತವೆ. ಹಾಗೇನೆ ಸ್ಟ್ರಾಂಗ್ ಆಗಿರೋ ಪರ್ಫ್ಯೂಮ್ ಅಥವಾ ಲೋಷನ್ ಹಾಕೊಂಡ್ರೆ ಅವು ಕೆರಳಬಹುದು. ಸೊ ಅದನ್ನ ಅವಾಯ್ಡ್ ಮಾಡಿ. ಎಲ್ಲಕ್ಕಿಂತ ಇಂಪಾರ್ಟೆಂಟ್, ಎಲ್ಲಾದ್ರೂ ಜೇನ್ಗೂಡು ಕಂಡ್ರೆ ಅದ್ರ ಹತ್ರ ಹೋಗೋದು, ಕಲ್ಲು ಹೊಡೆಯೋದು, ಈ ತರಹದ ಕೆಲ್ಸಕ್ಕೆ ಕೈ ಹಾಕ್ಲೇಬೇಡಿ. ಸರಿ, ಇಷ್ಟೆಲ್ಲ ಮುನ್ನೆಚ್ಚರಿಕೆ ತಗೊಂಡ್ರು ಒಂದು ವೇಳೆ ದಾಳಿ ಶುರುವಾಗಿಬಿಟ್ರೆ ಆಗೇನ್ ಮಾಡಬೇಕು? ಈಗ ನಾವು ತಕ್ಷಣಕ್ಕೆ ತಗೋಬೇಕಾದ ಕೆಲವು ನಿರ್ಣಾಯಕ ಕ್ರಮಗಳ ಬಗ್ಗೆ ಮಾತಾಡೋಣ. ಇಲ್ಲಿ ಒಂದೊಂದು ಸೆಕೆಂಡು ಕೂಡ ಮುಖ್ಯ. ದಾಳಿ ಶುರುವಾಯಿತು ಅಂದ ತಕ್ಷಣ ಯೋಚನೆ ಮಾಡಕ್ಕೆ ಟೈಮೇ ಇರಲ್ಲ. ತಕ್ಷಣ ಓಡಿ, ಹಿಂದೆ ತಿರುಗಿ ನೋಡ್ಬೇಡಿ. ಆಗೋಷ್ಟು ಸ್ಪೀಡಾಗಿ ಒಂದೇ ನೇರಕ್ಕೆ ಅಟ್ಲೀಸ್ಟ್ 300 ಅಡಿ ದೂರ ಓಡಿ. ಓಡುವಾಗ ನಿಮ್ಮ ಶರ್ಟ್ ಅಥವಾ ಜಾಕೆಟ್ನಿಂದ ತಲೆ ಮತ್ತು ಮುಖವನ್ನ ಪೂರ್ತಿಯಾಗಿ ಮುಚ್ಕೊಡಿ. ಯಾಕಂದ್ರೆ ಜೇನುನೊಣಗಳು ಹೆಚ್ಚಾಗಿ ಕಣ್ಣು, ಮೂಗು, ಬಾಯನ್ನೇ ಟಾರ್ಗೆಟ್ ಮಾಡೋದು. ಹತ್ರದಲ್ಲಿ ಕಾಡೋ ಕಾರ್, ಮನೆ ಅಥವಾ ಯಾವುದೇ ಬಿಲ್ಡಿಂಗ್ ಒಳಗೆ ನುಗ್ಗಿ ಎಲ್ಲಾ ಬಾಗಿಲು, ಕಿಟಕಿಗಳನ್ನ ಟೈಟಾಗಿ ಮುಚ್ಕೊಡಿ. ಓಕೆ, ಈಗ ಸೇಫ್ ಆಗಿ ಬಿಲ್ಡಿಂಗ್ ಒಳಗೆ ಬಂದಾಯ್ತು ಅಂತ ನಿಟ್ಟುಸಿರು ಬಿಡೋ ಮುಂಚೆ ಇನ್ನೊಂದು ಪ್ರಮುಖ ಕೆಲಸ ಇದೆ. ತಕ್ಷಣ ಒಳಗಿನ ಎಲ್ಲಾ ಲೈಟ್ಗಳನ್ನ ಆಫ್ ಮಾಡಿ. ಯಾಕಂದ್ರೆ ಜೇನುನೊಣಗಳು ಬೆಳಕಿನ ಕಡೆಗೆ ಅಟ್ರಾಕ್ಟ್ ಆಗ್ತವೆ. ಲೈಟ್ ಆಫ್ ಮಾಡಿದ್ರೆ ಅವು ಕನ್ಫ್ಯೂಸ್ ಆಗಿ ಅಲ್ಲಿಂದ ಹೊರಟೋಗೋ ಚಾನ್ಸಸ್ ಜಾಸ್ತಿ. ಪಾರಾಗುವ ಅವಸರದಲ್ಲಿ ಸಾಮಾನ್ಯವಾಗಿ ಕೆಲವೊಂದು ತಪ್ಪುಗಳನ್ನ ಮಾಡ್ತಾರೆ. ಈ ತಪ್ಪುಗಳು ಪರಿಸ್ಥಿತಿಯನ್ನ ಇನ್ನಷ್ಟು ಅಪಾಯಕಾರಿ ಮಾಡಬಹುದು. ಹಾಗಾದ್ರೆ ಯಾವ ತಪ್ಪುಗಳನ್ನ ಖಂಡಿತ ಮಾಡಬಾರ್ದು ಅಂತ ನೋಡೋಣ ಬನ್ನಿ. ನಮ್ಮ ಫಸ್ಟ್ ರಿಯಾಕ್ಷನ್ ಏನು? ಕೈಯಿಂದ ಜೇನುನೊಣಗಳನ್ನ ಹೊಡೆದು ಓಡಿಸೋದು ಅಲ್ವಾ? ಆದ್ರೆ ಇದು ಮಾಡ್ಬೋದಾದ ಅತಿ ದೊಡ್ಡ ತಪ್ಪು. ಯಾಕೆ ಗೊತ್ತಾ? ಒಂದು ಜೇನನ್ನ ಸಾಯಿಸಿದಾಗ ಅದರ ದೇಹದಿಂದ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ. ಅದಕ್ಕೆ ಫೆರೋಮೋನ್ ಅಂತಾರೆ. ಈ ವಾಸನೆ ಹಿಂಡಿನಲ್ಲಿರೋ ಉಳಿದ ಸಾವಿರಾರು ಜೇನುಗಳಿಗೆ ಅಟ್ಯಾಕ್ ಅಂತ ಸಿಗ್ನಲ್ ಕೊಟ್ಟ ಹಾಗೆ ಆಗುತ್ತೆ. ಆಮೇಲೆ ಪರಿಸ್ಥಿತಿ ಕೈಮೀರಿ ಹೋಗುತ್ತೆ. ಸಿನಿಮಾಗಳಲ್ಲಿ ನೋಡ್ದ ಹಾಗೆ ಪಕ್ಕದಲ್ಲಿರೋ ಕೆರೆಗೋ ನದಿಗೂ ಹಾರಿದ್ರೆ ಸೇಫ್ ಅಂತ ಅಂದ್ಕೊಂಡ್ರೆ ಅದಕ್ಕಿಂತ ದೊಡ್ಡ ತಪ್ಪು ಇನ್ನೊಂದಿಲ್ಲ. ಈ ಹೆಜ್ಜೇನುಗಳು ತುಂಬಾ ಸ್ಮಾರ್ಟ್. ಉಸಿರಾಡೋಕೆ ನೀರಿಂದ ಮೇಲೆ ಬರೋವರೆಗೂ ಅವು ನೀರಿನ ಮೇಲೆಯೇ ಗಿರ್ಕಿ ಹೊಡಿತಾ ಕಾಯ್ತಾ ಇರ್ತವೆ. ಮೇಲೆ ಬಂದ ತಕ್ಷಣ ತುಂಬಾನೇ ವೀಕ್ ಆಗಿರೋ ಸ್ಥಿತಿಯಲ್ಲಿ ಒಟ್ಟಿಗೆ ದಾಳಿ ಮಾಡ್ತವೆ. ಸರಿ, ದಾಳಿಯಿಂದ ಪಾರಾದ್ವಿ. ಆದ್ರೆ ಒಂದು ವೇಳೆ ಜೇನುನೊಣಗಳು ಕಚ್ಚಿದ್ರೆ ಏನ್ ಮಾಡ್ಬೇಕು? ಈ ಹಂತದಲ್ಲಿ ಟೆನ್ಷನ್ ಮಾಡ್ಕೋಬಾರ್ದು. ಶಾಂತವಾಗಿ, ವ್ಯವಸ್ಥಿತವಾಗಿ ಫಸ್ಟ್ ಏಡ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಒಂದು ವೇಳೆ ಜೇನು ಕಚ್ಚಿದ್ರೆ ಮೊದಲನೇ ಕೆಲ್ಸ ಅದ್ರ ಕೊಂಡಿಯನ್ನ ತೆಗೆಯೋದು. ಆದ್ರೆ ಇಲ್ಲೊಂದು ಇಂಪಾರ್ಟೆಂಟ್ ಟೆಕ್ನಿಕ್ ಇದೆ. ಕೊಂಡಿಯನ್ನ ಬೆರಳಿಂದ ಚಿವುಟಿ ಎಳೆಯೋಕ್ ಹೋಗ್ಬೇಡಿ. ಹಾಗೆ ಮಾಡಿದ್ರ ಕೊಂಡಿ ತುದಿಯಲ್ಲಿರೋ ವಿಷದ ಚೀಲ ಪ್ರೆಸ್ ಆಗಿ ಇನ್ನಷ್ಟು ವಿಷ ದೇಹದೊಳಗೆ ಸೇರ್ಕೊಡುತ್ತೆ. ಅದ್ರ ಬದಲು ಉಗುರು ಇಲ್ಲಂದ್ರೆ ATM ಕಾರ್ಡ್ ಅಥವಾ ಯಾವುದೇ ಫ್ಲಾಟ್ ಆಗಿರೋ ವಸ್ತುವನ್ನ ಬಳಸಿ ಸ್ಕಿನ್ ಮೇಲೆ ನಿಧಾನವಾಗಿ ಕೆರೆದು ಕೊಂಡಿಯನ್ನ ಪಕ್ಕಕ್ಕೆ ತಳ್ಳಿ ತೆಗಿರಿ. ಈಗ ಒಂದು ನಂಬರ್, ಇದನ್ನ ಚೆನ್ನಾಗಿ ನೆನ್ಪಲ್ಲಿಡಿ. 15.
ಯಾವುದೇ ವ್ಯಕ್ತಿಗೆ 15ಕ್ಕಿಂತ ಹೆಚ್ಚು ಜೇನುನೊಣಗಳು ಕಚ್ಚಿದ್ರೆ ಅವರು ನೋಡಕ್ಕೆ ಎಷ್ಟೇ ಆರೋಗ್ಯವಾಗಿದ್ರೂ ಸರಿ, ತಕ್ಷಣವೇ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಇದೊಂದು ಮೆಡಿಕಲ್ ಎಮರ್ಜೆನ್ಸಿ ಅಂತಾನೆ ಪರಿಗಣಿಸ್ಬೇಕು. ಹಾಗೇನೇ 15ಕ್ಕಿಂತ ಕಡಿಮೆ ಕಡಿತ ಆಗಿದ್ರೂ ಕೂಡ ಒಂದು ವೇಳೆ ತಲೆ ಸುತ್ತು, ವಾಂತಿ, ಉಸಿರಾಟದಲ್ಲಿ ತೊಂದ್ರೆ ಅಥವಾ ಒಂಥರ ಸುಸ್ತಾದ್ರೆ ಅಥವಾ ಆ ವ್ಯಕ್ತಿಗೆ ಮೊದಲೇ ಜೇನು ಕಡಿತಕ್ಕೆ ಅಲರ್ಜಿ ಇದೆ ಅಂತ ಗೊತ್ತಿದ್ರೆ 1 ಸೆಕೆಂಡ್ ಕೂಡ ವೇಸ್ಟ್ ಮಾಡಬಾರ್ದು. ತಕ್ಷಣ ವೈದ್ಯಕೀಯ ಸಹಾಯ ಪಡಿಬೇಕು. ನೋಡಿದ್ರಲ್ವಾ, ಈ ಪಾರಾಗೋ ಪ್ಲಾನ್ ಕೇಳೋಕೆ ತುಂಬಾನೇ ಸಿಂಪಲ್ ಆಗಿದೆ. ಓಡು, ಮುಖ ಮುಚ್ಕೋ, ಒಳಗ್ ಹೋಗು ಅಷ್ಟೇ. ಆದ್ರೆ ನಿಜವಾದ ಚಾಲೆಂಜ್ ಇರೋದು ಈ ವಿಷಯ ತಿಳ್ಕೊಂಡಿರೋದ್ರಲ್ಲ. ಆ ಭಯಾನಕ ಕ್ಷಣದಲ್ಲಿ ನಮ್ಮ ಮನಸ್ಸನ್ನ ಹಿಡಿತದಲ್ಲಿಟ್ಕೊಂಡು ಶಾಂತವಾಗಿರೋಕ್ ಆಗುತ್ತಾ? ಅದು ಸಾಧ್ಯನಾ? ಇದೊಂದು ಯೋಚನೆ ಮಾಡ್ಬೇಕಾದ ಪ್ರಶ್ನೆ.